ಇದೆಲ್ಲ ಜಲ್ಲಿ ಹಾಕಿ ರೋಡ್ ಮಾಡಿರೋದು ಅಷ್ಟೇ. ಈಗ ಸರ್ ಇದು ಬಾಂಡ್ಗ ಸರ್ ಇದು ಬಾಂಡ್ ಈ ಕಡೆ ಇದಾವಲ್ವಾ? 2-3 ಬೋರ್ವೆಲ್ ಸರ್ 3 ಇದಾವೆ, 2 ರನ್ನಿಂಗ್ ಸರ್. ಪಂಪ್ ಇದೆ, ಒಂದು ಮೋಟರ್ ಪಂಪ್ ಇದೆ. ಮತ್ತೆ ನೀರು ಬರ್ತಾ ಇದೆ ಸರ್, ನೀರು ಇದಾವೆ ಸರ್. ಅದು ಮೋಟ್ರ್ ಏನೋ ಡಬಲ್ ಐತೆ, 2 ಮೋಟ್ರ್ ಓಡ್ತೈತೆ, 2 ಮೋಟ್ರೂ ಓಡ್ತಿದ್ದಾವೆ ಸರ್. ನೀರು ಡಬಲ್ ಇದೆ ಸರ್. ಅವ್ರು ಬಂದು 5 ಎಕರೆ 19 ಕುಂಟೆ ರೆಡ್ ಸಾಯಿಲ್, ಇದು ಒಂದು 650 ಅಡಿ, 2 ಬೋರ್ವೆಲ್, 400 ಈಗ ಇಲ್ಲೇ ಇದೆ ಸರ್. 2 ಅಲ್ಲೊಂದಿದೆ, ಇಲ್ಲೊಂದಿದೆ. ಇಲ್ಲಿ ಕಲ್ಲಂಗ್ ಮುಚ್ಚಿದೆ, ಸುತ್ತ ಫುಲ್ ಫೆನ್ಸಿಂಗು ಎಲ್ಲ ಮರಗಳನ್ನೆಲ್ಲ ಹಾಕಿರೋ ಫೆನ್ಸಿಂಗ್ ಸುತ್ತ. ತೆಂಗಿನ ಗಿಡ ಇದ್ದಾವೆ. ದೂರ ಇದಾಗಲಿ ಅಂತ ಇದು ಮಾಡಿದ್ವಿ. ಏನಿದೆ ಅಂತ ನನ್ನದು ಅದರಲ್ಲೇನಿದೆ ಮಾಡಿ ಸಾಕಷ್ಟು ನೀರಿದೆ ಸರ್. ತುಂಬ ಚೆನ್ನಾಗಿದೆ ಮಣ್ಣು, ರೆಡ್ ಸಾಯಿಲ್. ಇಲ್ಲಿಂದ ಹಿಡಿದು ಅಲ್ಲಿದೆಯಲ್ಲ ಫೆನ್ಸಿಂಗ್ ಇದೆಯಲ್ಲ, ಅಲ್ಗಾನ ಇದೆ ಲ್ಯಾಂಡ್. 5 ಎಕರೆ 19 ಕುಂಟೆ. ಫುಲ್ ಸುತ್ತ ಮರ ಗಿಡಗಳನ್ನೆಲ್ಲ ಬೆಳೆಸವ್ರೆ. ಬೌಂಡ್ರಿ, 2 ಬೋರ್ವೆಲ್ಲು, ಇಲ್ಲಿಂದ ಹಿಡಿದು ಅಲ್ಗಾನ ಇದೆ. ಅಲ್ಲಿ ಅಡಿಕೆ ಗಿಡ ಇದಾವಲ್ಲ, ಒಳ್ಳೆ ಅಲ್ಗಾನ ಇದೆ ಜಮೀನು, ಅಡಿಕೆ ಗಿಡಕ್ಕನ ಇದೆ ಜಮೀನು. ಇದು ಫುಲ್ ಫೆನ್ಸಿಂಗು. ವಾಟ್ರ್ ಮಾತ್ರ ಭಾಳ ಚೆನ್ನಾಗಿದೆ. ಒಂದು ಲೇಬರ್ಗೆ ಮನೆ ಇದೆ, 2 ಬೋರ್ವೆಲ್ ಇದೆ ನೋಡ್ರಿ. ಇಲ್ಲೊಂದು ಬೋರ್ವೆಲ್ಲು, ಆಮೇಲೆ ಇಲ್ಲೊಂದು ಬೋರ್ವೆಲ್, ಇಲ್ಲೊಂದು ಬೋರ್ವೆಲ್, 2 ಬೋರ್ವೆಲ್ ಇದೆ. ಇಲ್ಲೊಂದು ಬೋರ್ವೆಲ್ ಇದೆ ನೋಡ್ರಿ, ಮತ್ತು ಇಲ್ಲೊಂದು ಬೋರ್ವೆಲ್. ಭೂಮಿ ಮಾತ್ರ ಭಾಳ ನೀಟಾಗಿದೆ, ಫ್ಲಾಟ್ ಆಗಿದೆ ಭೂಮಿ, ತುಂಬ ಚೆನ್ನಾಗಿದೆ. 5 ಎಕರೆ 19 ಕುಂಟೆ ಜಮೀನು. ಹೈವೇಯಿಂದ 15 ಕಿಲೋಮೀಟ್ರು. ಸುತ್ತ ಬೌಂಡ್ರಿಲಿ ಮರ ಗಿಡಗಳು ಸಾಕೊಂಡವ್ರೆ. ಸಿಲ್ವರು, ತೇಗ, ಬೇವಿನ ಗಿಡ, ಫುಲ್ ಫೆನ್ಸಿಂಗ್ ಆಗಿದೆ. 2 ಬೋರ್ವೆಲ್, ನೋಡಿ ಬೋರ್ವೆಲ್. ನೀರು ಮಾತ್ರ ಭಾಳ ಚೆನ್ನಾಗಿದೆ. 2 ಬೋರ್ವೆಲ್ಲು ಒಳ್ಳೆ ನೀರು ಹೊಡಿತೈತೆ. ವಿ ಸಾಗರ ಡ್ಯಾಮ್ ನೀರು, ವಾಟರ್ ಗ್ರೌಂಡು, ಒಳ್ಳೆ ಸೀಪೇಜ್ ಇದೆ ಇಲ್ಲಿ. ಇದೊಂದು ಬೋರ್ವೆಲ್ಲು, 2 ಬೋರ್ವೆಲ್ಲು, ಒಂದು ಮನೆ ಇದೆ, ಲೇಬರ್ ಮನೆ ಇದೆ ನೋಡಿ. ಅದೇ ಗೇಟು. ಫುಲ್ಲು ಚೆನ್ನಾಗಿದೆ ಜಮೀನು ಮಾತ್ರ, ಒಳ್ಳೆ ಚೆನ್ನಾಗಿದೆ. ಫ್ಲಾಟ್ ಆಗಿದೆ, ಸ್ಕ್ವೇರ್ ಆಗಿದೆ ಜಮೀನು. 4 ಚೌಕಟ್ಟು ಸ್ಕ್ವೇರ್ ಆಗಿದೆ ಜಮೀನು, ಭಾಳ ನೀಟಾಗಿದೆ. ಒಳ್ಳೆ ರೆಡ್ ಸಾಯಿಲ್ ಜಮೀನು. ಅಡಿಕೆ, ತೆಂಗು ತೋಟ ಮಾಡೋಕ್ಕೆ ಭಾಳ ಚೆನ್ನಾಗಿದೆ. ಒಳ್ಳೆ ವಾಟರ್ ಸೋರ್ಸ್ ಇದೆ ನೋಡಿರಿ. ಇಲ್ಲೇ ಪಕ್ಕದಲ್ಲಿ ಗುಡ್ಡ ಬೆಟ್ಟ ಇದೆ. ಮಾರಿ ಕಣಿವೆ ಗ್ರೌಂಡ್ ವಾಟರ್ ಸೀಪೇಜ್ ಚೆನ್ನಾಗಿದೆ ಇಲ್ಲಿ ಜಮೀನಲ್ಲಿ.